ಕೂಡಲ ಮತಕ್ಷೇತ್ರದ ಆರಾಧ್ಯ ದೇವನಾದ ಈ ಕ್ಷೇತ್ರದ ಒಡೆಯನಾದ ಕೂಡಲ ಸಂಗಮನಾಥನ ಈ ಒಂದು ಪವಿತ್ರವಾದ ಸನ್ನಿಧಿಯಲ್ಲಿ ಇವತ್ತು ನಮ್ಮ ಕೂಡಲ ಸಂಘ ಪ್ರಾಧಿಕಾರದ ಆಯುಕ್ತರಾದಂಥ ಮಹಾದೇವ ಮುರುಗಿಯವರು ಮತ್ತು ನಮ್ಮ ಸಂಘದ ಕೂಡಲ ಸಂಘದ ಹಿರಿಯರಾದಂಥ ಸಂಗಣ್ಣ ಬಾಗೇವಾಡಿಯವರು ಮತ್ತು ನಮ್ಮ ಗಂಗಾಧರ ದೊಡ್ಡಮನಿಯವರಿರ್ಬೋದು, ಶಿವಾನಂದ ಕಂಠಿಯವರಿರ್ಬೋದು, ನಮ್ಮ ಗುರುಗಳಾದಂಥ ಪುರಾಣಿಕ ಮಠವರಿರ್ಬೋದು, ಮುತ್ತಣ್ಣ ಕುಡಿಯವರಿರ್ಬೋದು, ಲಚ್ಚಪ್ಪನ ನೆಡಿಮಣಿ ಇರ್ಬೋದು, ಶೇಖರಗೌಡ ಗೌಡರಿರ್ಬೋದು, ಮತ್ತು ನಮ್ಮ ದೇಸಿ ಶೇಖಪ್ಪ ಮಾಂತೇಶ್ ಲಗ್ಮಣ್ಣವರು ಮತ್ತು ನಮ್ಮ ತುಂಬಿಗೆಯವರು ಬಾಬ್ದಾರರಾದಂಥ ತುಂಬಿಗೆಯವರು ಮತ್ತು ನಮ್ಮ ಮಲ್ಲಪ್ಪ ಚಿಕ್ಕನವರು ಮತ್ತು ನಮ್ಮ ಬಸವರಾಜ ಗೌಡರವರು ಇವತ್ತು ವಿಶೇಷವಾಗಿ ನಾವೆಲ್ಲ ಇಲ್ಲಿ ಆಗಮಿಸಿರುವಂಥ ವಿಷಯ ಇವತ್ತು ನಮ್ಮ ರಥೋತ್ಸವ ಕೂಡಲ ಸಂಗಮನಾಥನ ಪವಿತ್ರವಾದ ಈ ಕ್ಷೇತ್ರದ ರಥೋತ್ಸವ ಇದೇ ದಿನಾಂಕ 18/4/2025 ಇವತ್ತೇನು ರಥೋತ್ಸವ ಇಲ್ಲಿ ನಡೆಯುತ್ತೆ. ಇದು ಸುಮಾರು 300 ವರ್ಷ ಇತಿಹಾಸ ಇರುವಂಥ ಒಂದು ರಥೋತ್ಸವ. ರಥ ಬಹುತೇಕ ಇಲ್ಲಿ ಕಳಸ ಆದಿಯಾಗಿ ರಥದ ಒಂದು ಕಳಸ ಇವತ್ತು ಸುಮಾರು ಅದು ಕೂಡ 300 ವರ್ಷದ ಒಂದು ಹಿಂದಿನ ಕಾಲದಿಂದ ಈ ಒಂದು ಪರಂಪರೆಯನ್ನು, ಈ ಧರ್ಮದ ಪದ್ಧತಿಯನ್ನು ಇವತ್ತು ಇಲ್ಲಿ ಉಳಿಸ್ಕೊಂಡು ಬಂದಿದ್ದಾರೆ. ಈ 300 ವರ್ಷದ ಇತಿಹಾಸದಲ್ಲಿ ಇವತ್ತು ಪ್ರಥಮ ಬಾರಿಗೆ ಬಹುತೇಕ ಇವತ್ತು ರಥ ಆದ ನಂತರ ನಮ್ಮ ತಿಳುವಳಿಕೆ ಮಟ್ಟಕ್ಕೆ ಬಹುತೇಕ ಈ ರಥ ಇವತ್ತು ಇದಕ್ಕೆ ಒಂದು ಹೊಸದಾಗಿ ಈ ರಥವನ್ನು ಇವತ್ತು ಏನು ಒಂದು ತಾಂತ್ರಿಕದ ಮೂಲಕ ಇವತ್ತು ಈ ರಥೋತ್ಸವವನ್ನು ಮಾಡಬೇಕು ಅನ್ನೋದು ಒಂದು ಎಲ್ಲರ ಒಂದು ಸಂಕಲ್ಪ ಆಗಿತ್ತು. ಅದರಂತೆ ಇವತ್ತು ಬಹುಮುಖ್ಯವಾದಂಥದ್ದು ಇವತ್ತು ರಥದ ಕಳಸ. ಬಹುತೇಕ ಅದು 300 ವರ್ಷದ ಇತಿಹಾಸ. ಅದಕ್ಕೆ ಭಾಳಷ್ಟು ನಮ್ಮ ಭಕ್ತರ ಏನು ನಮ್ಮ ಬಾಬುದಾರಾಗಿರ್ಬೋದು, ಇವತ್ತು ಕೂಡಲ ಮತಕ್ಷೇತ್ರದ ಸರ್ವ ಜನಾಂಗದ ಭಕ್ತರು ಇವತ್ತು ಭಾಳ ಪವಿತ್ರವಾಗಿ ಇಲ್ಲಿ ನಡ್ಕೊಳ್ಳುವಂಥ ಪದ್ಧತಿ ಇದೆ. ಯಾವುದೇ ಜಾತಿ ಮತ ಭೇದವಿಲ್ಲಾರದೆ ಇವತ್ತು ಜನಾಂಗ ಬರುವಂಥದ್ದು ಮತ್ತು ಅವರ ಸಂಕಲ್ಪ ಕೂಡ ಇತ್ತು. ಏನು ಒಂದು ಕಳಸದ ಒಂದು ಬಂಗಾರದ ಲೇಪನ ಆಗಬೇಕು, ಈ ರಥೋತ್ಸವ ಸುರಕ್ಷಿತವಾಗಿ ಇವತ್ತು ರಥೋತ್ಸವ ನಡೀಬೇಕು. ಯಾಕಂದರೆ ಕೆಲವಷ್ಟು ಸಂದರ್ಭದಲ್ಲಿ ಅನಾಹುತಗಳು ಕೂಡ ಆಗಿದ್ದಾವೆ. ಆ ಅನಾಹುತಗಳನ್ನು ತಪ್ಪಿಸೋದಕ್ಕೋಸ್ಕರನೇ ಇವತ್ತು ಪ್ರಾಧಿಕಾರದ ಅಡಿಯಲ್ಲಿ ಇವತ್ತು ಕಳಸವನ್ನು ಸುಮಾರು 450 ಗ್ರಾಮದ ಒಂದು ಬಂಗಾರದಲ್ಲಿ ಆ ಕಳಸವನ್ನು ಲೇಪನವನ್ನು ಮಾಡ್ತಾ ಇದ್ದಾರೆ. ಮತ್ತು ರಥಕ್ಕೂ ಕೂಡ ಅನೇಕ ವರ್ಷಗಳಿಂದ ಆ ರಥದ ಒಂದು ಕೆಲಸಗಳು ಹಾಗೇ ಉಳಿದಿದೆ. ಬಹುತೇಕ ಆದರೂ ಕೂಡ ಇವತ್ತು ಅಂದಾಜು ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಾವು ನಮ್ಮ ಪ್ರಾಧಿಕಾರದ ಅಡಿಯಲ್ಲಿ ಈ ಒಂದು ಕಾರ್ಯವನ್ನು ಕೂಡ ಇವತ್ತು ಮಾಡ್ತಾಯಿದ್ದೀವಿ. ಅದಕ್ಕೆ ಸ್ಟೇರಿಂಗ್ ಕೂಡಿಸೋದ್ರ ಮುಖಾಂತರ ಅದು ಸುಗಮವಾಗಿ ಸಾಗಿ ವಾಪಸ್ ಸುಗಮವಾಗಿ ಬರುವುದಕ್ಕೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಲಾರ್ದಂಗೆ ಸುರಕ್ಷಿತ ದೃಷ್ಟಿಯಿಂದ ಎಲ್ಲವನ್ನು ಮಾಡುವಂಥದ್ದು. ಈಗಾಗಲೇ ಸುಮಾರು 450 ಗ್ರಾಮದ ಒಂದು ಬಂಗಾರದ ಲೇಪನ ಕಾಮಗಾರಿ ಕೂಡ ಇವತ್ತು ನಮ್ಮ ಕೂಡಲ ಸಂಘದ ಪ್ರಾಧಿಕಾರದ ಕಚೇರಿಯಲ್ಲೇ ಇವತ್ತು ನಡೆದಿದೆ. ಅದು ನಮ್ಮ ಮಹಾದೇವ ಮುರುಗಿಯವರು ಇವತ್ತು ಯಾವಾಗ ಅವರು ಇಲ್ಲಿ ಆಯುಕ್ತರಾಗಿ ಬಂದಿದ್ದಾರೆ, ಇಲ್ಲಿ ಅಭಿವೃದ್ಧಿ ಕೆಲಸಗಳು ಯಾವತ್ತೂ ನಡೀತಾ ಇದೆ. ಅದು ವಿಶೇಷ ಅಂದರೆ ನಾನು ಶಾಸಕನಿದ್ದಾಗ ಅವರು ಇಲ್ಲಿ ಆ ಒಂದು ಸಂತೋಷದ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆಲ್ಲಕ್ಕೂ ಕೂಡ ಅನುಮತಿಯನ್ನು ಕೊಟ್ಟಂತೂ ನಮ್ಮ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಮಸ್ತ ಕೂಡಲ ಮತಕ್ಷೇತ್ರದ ಜನತೆ ಮತ್ತು ಕೂಡಲ ಸಂಗಮದ ನಮ್ಮ ಎಲ್ಲ ಸಮಾಜದ ಜನರು ಇವತ್ತೇನು ಆ ಕಳಸವನ್ನಕ್ಕೆ ಇವತ್ತು ಅನುಮತಿಯನ್ನು ಕೊಟ್ಟು ಸುಮಾರು 450 ಗ್ರಾಮಗಳ ಬಂಗಾರ ಏನು ಭಕ್ತರು ದಾನ ಮಾಡಿದಂಥ ಆ ಭಕ್ತರ ದಾನ ಮಾಡಿದ ಬಂಗಾರದಲ್ಲೇ ಇವತ್ತು ಅದಕ್ಕೆ ಲೇಪನವನ್ನು ಮಾಡ್ತಾಯಿದ್ದಾರೆ. ಬಹುತೇಕ ಅದು ಸುಮಾರು 300 ವರ್ಷಗಳ ಹಿಂದೆ ಒಂದು ತಯಾರಾದಂಥ ಕಳಸ, ಅದಕ್ಕೆ ಲೇಪನೇ ಆಗಿರಲಿಲ್ಲ. ನಮ್ಮ ಹಿರಿಯರಿಗೂ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಇವತ್ತು ಆ ಒಂದು ಲೇಪನ ಕಾರ್ಯ ಇವತ್ತು ನಡೀತಾ ಇದೆ. ಇವತ್ತು ಹೊಸ ಒಂದು ರಥ ಮತ್ತು ಕಳಸ ಕೂಡ ಈ ವರ್ಷದ ವಿಶೇಷ. ಇವತ್ತು ಏನು ಕೂಡಲ ಸಂಗಮನಾಥನ ಒಂದು ಜಾತ್ರಾ ಮಹೋತ್ಸವ ರಥೋತ್ಸವ ಇವತ್ತು ಇಲ್ಲಿ ಜರುಗ್ತಾ ಇದೆ. ಅದಕ್ಕೆ ಈ ನಾಡಿನ ಎಲ್ಲ ಭಕ್ತರಿಗೆ, ಯಾಕಂದರೆ ಕೂಡಲ ಸಂಗಮ ಅನ್ನೋದು ಭಾಳ ಒಂದು ಪವಿತ್ರವಾದ ಕ್ಷೇತ್ರ. ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು
ತಪೋಭೂಮಿ ಐಕ್ಯ ಭೂಮಿ ಅಂತ ಹೇಳಿ ನಾವು ಏನು ಹೇಳ್ತೀವಿ. ಡ್ಯಾಮೇಜ್ ಸರ್ ಒಳಗಡೆ ಡ್ಯಾಮೇಜ್ ರಿಪೇರಿ ಮಾಡ್ತೀವಿ. ಕಾಪರ್ ಸರ್ ಎಲ್ಲ ಬಿಗಿ ಮಾಡಿಸಿ ಸರ್ ಮಾಡಿದ್ವಿ ಸರ್. ಅದು ಮಾಡಿದ್ವಿ ಸರ್. ಅದಾದಮೇಲೆ ಸರ್ ಇದು ಪೂರ್ತಿ ಹೋಗಿ ಸರ್ ಇದು ಯಾವುದೋ ಹೊರಗೆ ಬರೋದು ಸರ್. ಅದಕ್ಕೆ ಮ್ಯಾಲೆ ಮತ್ತೆ ಒಂದು ಕೋಟಿಂಗ್ ಕೊಡಿಸಿ ಮಾಡಿಸಿ ಬಿಗಿ ಮಾಡಿಸಿ ಇದು ಒಳಗಡೆ ಕೊಡಿ ಸರ್. ಬಿಗಿ ನಮಗೆ ಇದು ಬಿಗಿ ಸರ್. ಅದಕ್ಕೆ ಇದು ಪೂರ ಮಾಡಿ ಇದು ಮಾಡಿಸ್ತೀವಿ ಸರ್. ಪೂರ ಓಪನ್ ಆಗಿ ಹೋಗಿದೆ ಸರ್. ಯಾಕೆ ಮತ್ತೆ 2 ವರ್ಷನೇ ಹೊರಗೆ ಬರ್ತದೆ ಸರ್. ಆಮೇಲೆ ಇದು ಫ್ಯಾಕ್ಟ್ರಿ ಇಟ್ಕೊಂಡ್ಬರ್ತದೆ ಸರ್. ಅದಕ್ಕೆ ಪೂರ್ತಿ ನಿನ್ನೆ ಮಧ್ಯ ಸಾಯಂಕಾಲವರೆಗೂ ಇದೊಂದೇ ಕೆಲಸ ಮಾಡಿದ್ವಿ ಸರ್. ಇದೊಂದು ಎಲ್ಲಿ ಒಂದು ಮುರಿದಿತ್ತು ಮತ್ತೆ ಇದು ಎಕ್ಸ್ಟ್ರಾ ಸರ್. ಮತ್ತೆ ನಿನ್ನೆ ಮನೆಯಿಂದ ಇವ್ರು ಸೀದಾ ಊರಿಗೆ ಹೋಗ್ಲಿಲ್ಲ ಸರ್. ಒಂದ್ಸರಿ ನೋಡ್ತೀವಿ ನಾವು ಮತ್ತೆ ಟ್ರೆಜರಿ ಕರ್ಕೊಂಡು ಹೋಗಿ ಓಪನ್ ಮಾಡಿಸಿ ಇವ್ರಿಗೆಲ್ಲ ತೋರಿಸಿದ್ದೀವಿ ಸರ್. ಇದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಏನೇನು ಇನ್ಸ್ಟ್ರೂಮೆಂಟ್ ಬೇಕು ಅಷ್ಟು ಬೆಂಗಳೂರಿಂದ ಹಾಕೊಂಡು ಅದು ನಮ್ಗೆ ಹೆಲ್ಪ್ ಆಯ್ತು ಸರ್. ನೆನ್ನೆ ಪೂರ್ತಿ ನಿಜವಾಗ್ಲೂ ಅದ್ಭುತ ಕೆಲಸ ಮಾಡಿದ್ರು. ಕೆಲಸ ಸರ್. ನಿಜವಾಗ್ಲೂ ನಾವು ಕೊಡಿಸೋರಿಗೆ ಬಂದ ಆಗಿರ್ಲಿಲ್ಲ ಅಂದ್ರೆ ನಮ್ಗೆ ಗೊತ್ತಿರ್ಕಿಲ್ಲ. ನಾವೆಲ್ಲ ರೆಡಿ ಆಗಿದ್ದೀವಿ. ಇಲ್ಲ ಮಾಡಲಿಲ್ಲ. ನೀವೇನು ಹೇಳಿದ್ರು ನೋಡು, ಅದು 4G ಅದು ಕೇಳಿ ಮುಖ್ಯಮಂತ್ರಿಗಳು ಆರಾಮಿಲ್ಲ ಕಾಲು ನೋವಾಗಿ ಮುಕ್ಕೊಂಡಿದ್ರು. ಬೆಡ್ರೂಮ್ಗೆ ಹೋಗಿ ಸೈ ಮಾಡಿಸ್ಕೊಂಡು ಬಂದಿವಿ. ಅವ್ರ ಕಾಲ ಸುದ್ದಾಗ ಮೊನ್ನೆ ಅವ್ರಿಗೆ ಯಾಕಂದ್ರೆ ಬೆಡ್ರೂಮ್ನಾಗ ಕೂತಿದ್ರು. ಅಲ್ಲಿ ಹೋಗಿ ಸರ್ ಇದು ಭಾಳ ಇಂಪಾರ್ಟೆಂಟ್ ಐತಿ, ಟೈಮ್ ಇಲ್ಲ ನಮ್ಗೆ, ನೀವು ಅನುಮೋದನೆ ಕೊಟ್ಬಿಡ್ರಿ ಅಂದರೆ ಇಮಿಡಿಯೇಟ್ ಮಾಡ್ತಿದ್ರು. ಎಲ್ಲರಿಗೂ ಆಗುವಂಥದ್ದು ಮತ್ತು ಹಿಂಗೆ ಟೈಮ್ ಕುಳಿತಲ್ಲ ಎಲ್ಲೇ ಫೈಲ್ ಹೋಗಲಿ ವಿಚಿತ್ರ ನಿಮ್ಗೆ ಇದು ಒಂದು ಅದ್ಭುತ ಅನ್ಕೊಡ್ರಿ. ಯಾವ ಅಧಿಕಾರಿಗಳ ಹತ್ರ ನನ್ನ ಫೈಲ್ ಹೋಯ್ತು, ಒಬ್ಬಕ್ಕೆ ಹೆಮ್ಮ ಕಾರ್ಯ ಆಗಿಬಿಟ್ಲು. ಆಕೆ ಅಂಡರ್ ಸೆಕ್ರೆಟರಿ ಕಲಾವತಿಗೆ ನಾನು ಫೋನ್ ಹಚ್ಚಿದ್ದೆ. ಏನಮ್ಮ ನೀನು ಅಲ್ಲಿ ಒಂದು ಪವಿತ್ರವಾದ ಕ್ಷೇತ್ರ ಸೇರು, ಅದನ್ನು ಕಳಸ ಆಗಬೇಕು, ಈ ದೇವ್ರ ಕೆಲಸ ಮಾಡ್ತಾ ಇದ್ವಿ, ಈ ರೀತಿ ಮಾರಿ ಹಾಕೊಂಡು ಕುದುರೋದಲ್ಲ. ವಾಪಸ್ ಕಾಲ್ ಮಾಡಿ ಆ ಎಮ್ಮ ಏನು ಕುಳಿತು ಬುದ್ಧಿ ಬಂತು ಗೊತ್ತಿಲ್ಲ, ಆರ್ಡರ್ ಮಾಡಿ ಏನು ತಾನೇ ತರಿಸ್ಕೊಂಡು ನನಗೆ ಫೋನ್ ಹಚ್ಚಿದ್ದು. ಆರ್ಡರ್ ಮಾಡಿದ್ದೀನಿ ನೋಡಿ ಸರ್, ಇಮಿಡಿಯೇಟ್ ಅಂತೇಳಿ 2 ದಿವಸ ಆರ್ಡರ್ ಮಾಡಿ ಸರ್. ನೀವು ಕೇಳಿದಾಗ ತ್ವರೆ ಕಳಿಸಲಿಕ್ಕೆ ಹೌದು ನಾವು 20 ನಿಮಿಷನಾಗ ಹೊರಗೆ ಕಳಿಸಿದ್ವಿ. ಹೌದು ನಿಮ್ಮ ಪಿ ಎ ಅಂದ ಸರ್ ಅವ್ರಿಗೆ ಕಳಿಸ್ಬೇಡ್ರಿ ನನಗೆ ಕಳಿಸ್ರಿ ಅಂತ ಅವನು ವಾಟ್ಸಪ್ ಕಳಿಸಿದ್ದೇನೆ. ಇಲ್ಲ ಸೆಕ್ರೆಟರಿ ಸರ್ ಅವ್ನು ನಿಮ್ಮ ವಿಜಯ್ ಮಾಡೋದು 2 ಪೀಸ್ ಸರ್. ಟೈಮ್ ಕೂಡ ಬಂದ್ರೆ ಭಾಳ ದೊಡ್ಡ ಸರ್. ನೀವು ಮನಸ್ಸು ಮಾಡ್ರಿ ತಂದಿಲ್ರಿ ಒಟ್ಟ ಅದ ಇದು ಸರ್. 2 ಪೀಸ್ ಎಲ್ಲ ಪೀಸು ಇದಿದೆ ಸರ್. ಇಲ್ಲ ತೊಂದರೆ ಇಲ್ಲ, ನಾವು ಬೆಳಿ ಹೋಗ್ತೀವಿ ಸರ್. ಅವಾಗ ಊಟ ಮಾಡಿ ಮೊದಲ ತಂದಿಟ್ಟಿದ್ದೀವಿ. ತಂದಿರ್ಲಿಲ್ಲ ಅಂದ್ರೆ ಇವಾಗ 3 ದಿವಸ ಖಾಲಿ ಇರ್ತದೆ. ಇವತ್ತು ಪರ್ಮಿಷನ್ ಸಿಗ್ಲಿಲ್ಲ ಅಂದ್ರೆ ವಾಪಸ್ ಇಟ್ರ ಆಯ್ತು ಅಂತ ತಂದಿಟ್ಕೊಂಡಿದ್ದೆ. ಆಮೇಲೆ ಪರ್ಮಿಷನ್ 4 ಬಂತು. ನಾ 7 ಗಂಟೆಗೆ ಇಲ್ಲಿ ಕಳಸ ತಂದಿವಿ, ಬಾಗಿಲು ಕೊಟ್ಟಿದ್ದ ರಾತ್ರಿನ ತಂದಿವಿ. ನೆಕ್ಸ್ಟ್ ಡೇ ಆಮೇಲೆ
ಶನಿವಾರ ಶುಕ್ರವಾರ ತಂದೀವಿ ನಾವು ರಾತ್ರಿ. ಆವಾಗ ಇವರು ಬೆಳಗ್ಗೆ ಒಂದು ನೆಕ್ಸ್ಟ್ ಡೇ ಬಂದರು. ನಾವು CC ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಆಮೇಲೆ ಇವರು ಬಂದ ತಕ್ಷಣ ನಾವು ಗೋಲ್ಡ್ ಕೊಟ್ಟಿವಿ. ಅದನ್ನ ಗೋಲ್ಡ್ ವೇ ಮಾಡಿ ಅದರಾಗಿನ ಆರೋಗ್ಯ ಇದನ್ನೆಲ್ಲ ತೆಗೆದು ಮತ್ತೊಂದು ಸರಿ ಅದನ್ನ ಅಳತೆ ಮಾಡಿ ಆಮೇಲೆ ಮತ್ತೆ ಅದನ್ನ ಹೋಗಿ ಕರಗಿಸಿ ಅದನ್ನ ಇವ್ರ ಪ್ಯೂರಿಟಿ 99.9 ಅಷ್ಟು ಪ್ಯೂರಿಟಿ ಬೇಕಂದ್ರೆ ಅದನ್ನ ನೀನೆ ರಾತ್ರಿ 11 ಗಂಟೆಗೆ ಬಂದೀವಿ. ಮಾರ್ನಿಂಗ್ ಇವ್ರ ಪ್ರೊಸೆಸ್ ಸ್ಟಾರ್ಟ್. ಲಾಸ್ಟ್ ಟೈಮ್ ನೀವು ಸರ್ ಅನುಮತಿ ಕೊಟ್ಟಿದ್ದು ಸರ್ ಅಷ್ಟು ಬಿಚ್ಚಿದೆ ಸರ್. ಅದು ಆ್ಯಕ್ಚುಲಿ ಅಷ್ಟು ಅದಕ್ಕೆ ಸರ್ ಇದ್ರ ಮೇಲೆ ಮಾಡಿ ಸರ್ ನೋಡ್ರಿ ಬೈತಾರೆ. 2 ವರ್ಷನೂ ಹೊರಗೆ ಬರಲ್ಲ, ಆಮೇಲೆಲ್ಲ ಟ್ಯಾಕ್ಟ್ರಿ ಓಡಾಡ್ಬೇಕಂತ ಸರ್ ನಿನ್ನೆ ಬೆಳಿಗ್ಗೆ ತಗೊಂಡ್ರೆ ಅಷ್ಟು ರಿಪೇರಿ ಸರ್. ಇನ್ನೂ 50 ರಿಂದ 100 ವರ್ಷ ನೀವು ಅಳ್ಳಾಡ್ಬಾರ್ದು ಸರ್. ಅಷ್ಟು ತರ ಸಾಲ್ಡ್ರ್ ಮಾಡಿಸಿ ಒಳಗಡೆ ಎಲ್ಲ ಕಂಟ ಹಾಕಿ ಬಿಗಿ ಮಾಡಿ ಆಮೇಲೆ ಇದು ಮಾಡಿಸಿ ಇದು ಮಾಡಿ ವೇಸ್ಟ್ ಆಗ್ಬಿಡುತ್ತೆ ಸರ್. ಹೊರಗೆ ಬರ್ತದೆ ಅದನ್ನ ಮ್ಯಾಲ್ ನೋಡಕ್ಕೆ ಬರೀ ಸರ್ ಸಾಲ್ಡ್ರಿಂಗ್ ಮಾಡಿ ಭಾಳ ಚಿಕ್ಕೂ ಸರ್ ಮಾಡಿದ್ದೀವಿ. ಈ ಪ್ರಮಾಣ 1 ಇಂಚ್ ಪೀಸ್ನ ಸರ್ ಅದನ್ನು ನಾವು ಭಾಳ ತೆಳುವಿದೆ ಸರ್. ಓಪನ್ ಆಗಿದೆ ಸರ್. ಇಲ್ಲಿ ನೋಡಿ ಸರ್, ಇದು ನೋಡಿ ಸರ್, ಇದು 1 ಇಂಚ್ನ 4 ಇಂಚ್ ಬೈ 4 ಇಂಚ್ ಮಾಡೋದು ಸರ್. ಕಟ್ ಮಾಡ್ಕೊಂಡು ಮಾಡಿ ಹಂಗೆ ಮಾಡ್ಕೊಂಡು ಇದನ್ನೇ ಕಟ್ ಮಾಡ್ಕೊಂಡು ಹೌದು ಸರ್. ಇಷ್ಟು ಸಣ್ಣದು ಒಟ್ಟ ಹರಿದಿಲ್ಲ. ನಾವು ಈ ಪ್ರೊಸೆಸ್ ನೋಡಿಲ್ಲ. ಸೇಫಾಗಿ ಇಡೋದು ಈ ಥರ ಸೇಫಾಗಿ ಇಟ್ಟಿದ್ದೀವಿ ಸರ್. ಒಂದು ಬುಕ್ ಒಂದು ಬುಕ್ 15 ಬುಕ್ ಹೌದು ಸರ್. ಭಾಳ ಸೂಕ್ಷ್ಮ ಸರ್. ಲೇಪನ ಮಾಡಿದ್ದೀವಿ ಸರ್. ಈ ವರ್ಕ್ ನಾಳೆ ಬೆಳಿಗ್ಗೆ ಪ್ರೊಸೆಸ್ ಸರ್. ಇಲ್ಲಿ ಕೆಳಗಿದೆ ಸರ್ ಇಷ್ಟೇ ಇದುವರೆಗೆ ಸರ್. ಹೌದು ಈ ಥರ 5 ಲೇಯರ್ ಮೇಲೆ ಒಂದ್ರ ಮೇಲೆ ಒಂದು 5 ಒಟ್ಟು 3294 ಇಂಚು ಕವರ್ ಮಾಡಿದ್ವಿ. 294 ಇಂಚು ಕವರ್ ಮಾಡಿ 27 ಅಡಿ ಸರ್. ಇದು ಪೂರ್ತಿ ಪ್ರೊಸೆಸ್ ಸರ್ ರೆಡಿ ಆಗಿದೆ. ನಾಳೆ ಬೆಳಿಗ್ಗೆ ಅಪ್ಲೈ ಸ್ಟಾರ್ಟ್ ಆಗುತ್ತೆ. ಅಂಟಿಸ್ಕೊಂಡು ಹೀಟ್ ಮಾಡ್ತಾ ಹೋದಂಗೆಲ್ಲ ಅದಕ್ಕೆ ಸ್ಟ್ರೆಂತ್ ಆಗಿ ಕಳ್ಕೊಳ್ಳೋದು ಸರ್. ಅದಾದ್ಮೇಲೆ ಪಾಲಿಶಿಂಗ್ ವರ್ಕ್ ಸರ್. ಇದನ್ನು ನಾವು ಕಾಶಿಯಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲಿಗೆ ಈ ವರ್ಕ್ ಮಾಡ್ತೀವಿ. ಮೊನ್ನೆ ಮಾಡಿದ್ವಿ ಕಾಶಿಯಲ್ಲಿ 2 months ವಿನಾಯಕ್ ಅನ್ನಪೂರ್ಣೇಶ್ವರ ಟೆಂಪಲ್ ಸರ್ ಎಲ್ಲ ಒಂದೊಂದನ್ನ ಒಬ್ಬೊಬ್ರಿಗೆ ಕೊಟ್ಟಿವಿ. ನಾವು ಕೊಟ್ಟಾಗ ವೇಟ್ ಇಟ್ಟಿವಿ. ಬುಕ್ ಮಾಡಿ ರಿಟರ್ನ್ ಏನು ಮಾಡಿ ಎಲ್ಲಿದೆಯಾ ಕೆಲವು ಪ್ರತಿಯೊಂದು ಅನ್ನಪೂರ್ಣೇಶ್ವರಿ ಟೆಂಪಲಿಗೆ ಮಾಡಿದ್ದೀವಿ ಸರ್. ಇಲ್ಲ ಈ ಪ್ರೊಸೆಸ್ ಭಾಳ ಹೊಸದು ನಾವು ನೋಡೇ ಇರಲಿಲ್ಲ ಸರ್. ಭಾಳ ಇದೆ ಸರ್. ನಾವು ಕಾಶ್ಯಪ್ ಸರ್ಗೆ ನೀವು ಭಾರಿ ಟ್ಯಾಕ್ಸ್ ಸರ್. ಇಲ್ಲ ನನಗೂ ಗೊತ್ತಿಲ್ಲ ನಿರ್ಣಯ ಹೆಂಗೆ ಮಾಡ್ತಾರೆ. ಗೋಡೆ ಇಟ್ಟು ಅದಕ್ಕೆ ಹಿಂಗೆ ಸಲ್ರ ಪ್ರೊಸೆಸ್ ನಾನು ಮೆಂಟಿಗೆ ಈ ಥರ ಡಿಮ್ ಆಗಿರುತ್ತೆ ಸರ್. ಆಮೇಲೆ ಈ ಥರ ಈಗ ನಾವು 10 ಲಕ್ಷದಾಗ ಮಾಡೋರು ಇದ್ದೀವಲ್ಲ ನೀವು ಹೇಳೋದು ಫಸ್ಟ್ ಈ ಥರ ಬರುತ್ತೆ. ಅದಾದ್ಮೇಲೆ ಈ ಲೆವೆಲ್ ಬರುತ್ತೆ. ಆಮೇಲೆ ಈ ನಾಳೆ ಸರ್ ಇದು ಗೋಲ್ಡ್ ಕರಗಿಸೋದು ಒಂದು ವಿದ್ಯೆ ಐತೆ ಸರ್. ನಾನು ಗೊತ್ತು ಅದನ್ನು ಹೆಂಗೆ ಕರಗಿಸಿದ ಹೇಗೆ ಅದನ್ನು ಸಪ್ರೇಟ್ ಮಾಡಿದ ಬೇರೆ ಬಂಗಾರ ನೋಡಿದೆ. ಸರ್ 4 ಗಂಟೆ ಮಾಡಿದ್ದೀನಿ ಸರ್. ನಾನು ಕೂತು ನಿಂತೆ 4 ಗಂಟೆ ಸರ್. ಇದು ಶೀಟ್ ಹಾಕೋದು ಸರ್. ಈ ಥರ ಶೀಟ್ ಮಾಡ್ಕೋತೀವಿ ಸರ್. ಮಿಷನ್ ಶೀಟ್ಗಳಾಗ್ತವೆ. ಅದಕ್ಕೆ ಮಿಷನ್ ಇಲ್ಲಿಗೆ ತಂದುಬಿಡಿ ಸರ್. ಹೊರಗಡೆ ಹೋಗ್ಬೇಡ ಅಂತ ಅಲ್ಲೇ ಇದ್ದಾನೆ ಸರ್. ಮೂಲಕ್ಕೆ ಶಾರದಾ ಶೃಂಗೇರಿ ಶಾರದಾ ಮೂರ್ತಿ ಸರ್. ಇಡೀ ಮಂಟಪನೇ ಮಾಡ್ಕೊಟ್ಟಿದ್ದೀವಿ. ಇದು ಎಲೆಕ್ಟ್ರೋಪ್ಲೇಟಿಂಗ್. ಅದು ಲೇಪನ ಬೇರೆ ಸರ್. ಡಿಪ್ಪಿಂಗ್ ಪ್ಲೇಟಿಂಗ್ ಬೇರೆ ಸರ್. ಇದು ಡಿಪ್ ಮಾಡಿ ತೆಗೆದುಬಿಟ್ರೆ ಡಿಪ್ ಮಾಡಿ ಮಾಡೋದು ಬೇರೆ. ವಾಚ್ ಮೇಲೆ ಇರುತ್ತಲ್ಲ ಸರ್. ಆ ಟೈಪ್ ಸರ್. ಕೋಟಿಂಗ್ ಅದಾದ್ರೆ 15 ವರ್ಷ ನಾವು ಗ್ಯಾರಂಟಿ ಅದು 15 ವರ್ಷ. ಹಾಂ ಸರ್. ಇದು ನೀವು ಒಂದು ಹಿಂಗೆ ಉಪಯೋಗ ಸರ್ ಒಂದು 150 ವರ್ಷ ಕಣ್ಣು ಮುಚ್ಚಿ ನೋಡಪ್ಪ ಇರ್ತೀವಿ ಬಿಡ್ತೀವೋ
ಅಷ್ಟು ಪೀಸ್ ಹಾಕಿರ್ತೀವಿ ಸರ್. ಇಷ್ಟ ಹಾಕಿರ್ತೀವಿ ಸರ್. ಆ ಪೀಸ್ ಅಷ್ಟು ಅಲ್ಲ ಸರ್. ಒಂದು ಶೂಟ್ 3600 ಹೊಡ್ತಾ ಬೇಕು ಸರ್. ಒಂದು ಬುಕ್ ರೆಡಿಯಾಗಿ ಬೆಳಿಗ್ಗಿಂದ 4 ಬುಕ್ ರೆಡಿ ಮಾಡಿ ಸರ್. ಒಬ್ಬೊಬ್ರು 16,000 ಹೊಡ್ತಾ ಹೋಗ್ತೀವಿ ಸರ್. 2 ಡೇಸ್ ವರ್ಕ್ ಇವತ್ತು ಒಂದು ದಿವಸ ಮುಗಿಸ್ಕೊಂಡಿದ್ದೀನಿ ಸರ್. ನಿಯರ್ ಭಾಳ ಕಡಿಮೆ ಇದೆ ಸರ್ ಸಮಯ. ಅದೇ ಆರ್ಡರ್ ಸಿಕ್ಕಿದ್ದು ಸ್ವಲ್ಪ ಲೇಟ್. ಮಾತಾಡಂಗಿಲ್ಲ ಒಂದು ನಿಮಿಷ ಸರ್. ನಮ್ಮ 3 ಪೇರಿಗೆ ಎಲ್ಲ ಪೇರಿಗೆ 4 ಗಾಡಿ ಇದಕ್ಕೆ 6 ಗಾಡಿ ಕಟ್ ಮಾಡಿ ಕೊಟ್ಟಿದ್ದೀವಿ ಸರ್. ತೆಗೆದ್ರೆ ನೀವು ಒಳಗಿದ್ದು ಸಿಟಿಲಾಗಿರಿ ಈಗ ಅಡ್ಡ ಬಿದ್ದಿದ್ರು. ಹೌದು ಹೋಗೋದ್ರಿಂದ ಚೇರ್ ಅದರಿಂದ ಟರ್ನ್ ಮಾಡ್ತಿದ್ರು. ಇಲ್ಲ ತಿರುಗಲೇ ಇಲ್ಲ ಅದು ಉದ್ದೇಶ ಅದು ಗಾಲಿ. ಈಗ ಅದು ಮಷಿನ್ ಕುಂತಿಂದ ಅದರ ಅವಶ್ಯಕತೆ ಈ ಪೂರಾ ಪ್ರೊಡಕ್ಷನ್ ಯಾರು ಇವರ ಮಾಡಿದ್ರು ಜಮೀನು ಏನದ ಇದಕ್ಕೆ ಟೆಂಡರ್ ಸರ್ ಅದು ಟೆಂಡರಲ್ಲಿ ಮಾಡಬೇಕು. ಹೌದಾ ये हमारा हुनूनकाई का है वो भी करके दो अरे 2 तेरो कब खत्म होता तुम्हारा काम सर. ये 2 दिन में फिनिश हो जाता सर. फिनिशिंग ठीक है फिनिश होने के बाद ए अमरीशा ಸರ್ ये नंबर तगो ಹುನಗುನ್ ತೇರ್ ಐತಲ್ಲ ಅದಕ್ಕೂ ಇದು ಬ್ರೇಕಿಂಗ್ ಮಾಡಿಸ್ಬಿಡ್ರಿ ಸರ್ ಈಗ ಇದ್ರ ಕೊಂದ ಮಾಡಿಸಿಲ್ಲ ನಾವು ಅದನ್ನು ಮಾಡಿದ್ವಿ. जतरा खत्म होने में 8 दिन के बाद वो चालू करना सर. वो भी करना. अभी करंट आ रहा था जरा गाले फिरा के दिखाता था. ब्रेक कौन कंट्री